ನಮಸ್ಕಾರ ಸ್ನೇಹಿತರೆ. ನಾನು ಇಂದು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಕರ್ನಾಟಕದ ಹೊಸ ಸಚಿವ ಸಂಪುಟದಲ್ಲಿ ಅತ್ಯಧಿಕ ಸ್ಥಾನ ಪಡೆದ ಸಮುದಾಯ ಯಾವುದು ಗೊತ್ತಾ? ಎಸ್ಸಿ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಕ್ಕಿದೆ? ಲಿಂಗಾಯತರಿಗೆ ಎಷ್ಟು? ಒಕ್ಕಲಿಗರಿಗೆ ಎಷ್ಟು? ಮುಸ್ಲಿಂ, ಕುರುಬ, ಎಸ್ಟಿ, ರೆಡ್ಡಿ, ಕ್ರೈಸ್ತ ಸಮುದಾಯಗಳಿಗೆ ಎಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ? ಇದು ಕೇವಲ ಸಚಿವ ಸಂಪುಟ ಅಲ್ಲ, 2028ರ ಚುನಾವಣೆಯ ರಾಜಕೀಯ ಬ್ಲೂ ಪ್ರಿಂಟ್ ಎಂದು ರಾಜಕೀಯ ತಜ್ಞರು ಹೇಳ್ತಿದ್ದಾರೆ. ಹಾಗಾದ್ರೆ ಸರ್ಕಾರ ಯಾವ ಸಮುದಾಯಕ್ಕೆ ಎಷ್ಟು ಆದ್ಯತೆ ನೀಡಿದೆ? ಈ ವಿಡಿಯೋದಲ್ಲಿ ರಾಜಕೀಯದ ಲೆಕ್ಕಾಚಾರ ಮತ್ತು ಇತರ ಸಂಪೂರ್ಣ ವಿಷಯವನ್ನ ವಿಶ್ಲೇಷಣೆ ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಸಚಿವ ಸಂಪುಟ ಏಕೆ ಮುಖ್ಯ? ಒಂದು ಸಚಿವ ಸಂಪುಟ ಕೇವಲ ಆಡಳಿತ ನಡೆಸುವುದಕ್ಕಾಗಿ ರಚನೆ ಮಾಡೋದಿಲ್ಲ. ಆದರೆ ಅದರ ಹಿಂದೆ ಸಾಮಾಜಿಕ ಸಮತೋಲನ, ಪ್ರಾದೇಶಿಕ ಸಮತೋಲನ, ಚುನಾವಣಾ ತಂತ್ರ, ಅನುಭವ, ಹೊಸ ನಾಯಕತ್ವ ಈ ಎಲ್ಲ ವಿಷಯಗಳು ಅಡಗಿರ್ತವೆ. ಹಾಗಾದ್ರೆ ಮುಂದೆ ಯಾವ ಸಮುದಾಯಕ್ಕೆ ಎಷ್ಟು ಪ್ರಾತಿನಿಧ್ಯವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಲಿಂಗಾಯತ ಸಮುದಾಯ. ಈ ಬಾರಿ ಸಚಿವ ಸಂಪುಟದಲ್ಲಿ ಲಿಂಗಾಯತ ಸಮುದಾಯಕ್ಕೆ 7 ಸಚಿವ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ರಾಜಕೀಯದಲ್ಲಿ ಈ ಸಮುದಾಯದ ಪ್ರಭಾವವನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಲಿಂಗಾಯತ ಸಮುದಾಯದ ಸಚಿವರ ಪಟ್ಟಿ ಈ ರೀತಿ ಇದೆ: ಎಂಬಿ ಪಾಟೀಲ್, ಈಶ್ವರ ಖಂಡ್ರೆ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ್ ಸವದಿ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಎಸ್ ಮಲ್ಲಿಕಾರ್ಜುನ್. ಎಸ್ಸಿ ಎಸ್ಟಿ ಸಮುದಾಯದ ಸಚಿವರ ಪಟ್ಟಿ ಈ ರೀತಿ ಇದೆ: ಡಾಕ್ಟರ್ ಜಿ ಪರಮೇಶ್ವರ್, ಉಪಮುಖ್ಯಮಂತ್ರಿಗಳು ಪಿಎಂ ನರೇಂದ್ರ ಸ್ವಾಮಿ, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ಕೆಎಸ್ ಬಸವಂತಪ್ಪ, ರುದ್ರಪ್ಪ ಲಮಾಣಿ, ಶಿವರಾಜ್ ಎಸ್ ತಂಗಡಗಿ, ಸತೀಶ್ ಜಾರಕಿಹೊಳಿ, ಟಿ ರಘುಮೂರ್ತಿ ಮತ್ತು ಬಿ ನಾಗೇಂದ್ರ. ಹಿಂದುಳಿದ ವರ್ಗಗಳ ಸಚಿವರ ಪಟ್ಟಿಯನ್ನ ನೋಡೋದಾದ್ರೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಬಿ ಭೈರತಿ ಸುರೇಶ್, ಪುಟ್ಟರಂಗ ಶೆಟ್ಟಿ, ಎಸ್ ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಮತ್ತು ಡಾಕ್ಟರ್ ಅಜಯ್ ಸಿಂಗ್. ಮುಂದೆ ಒಕ್ಕಲಿಗ ಸಮುದಾಯದ ಸಚಿವರ ಪಟ್ಟಿಯನ್ನ ನೋಡೋದಾದ್ರೆ, ಡಿಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು, ಕೃಷ್ಣ ಬೈರೇಗೌಡ, ಎನ್ ಚೆಲುವರಾಯಸ್ವಾಮಿ, ಎಚ್ ಸಿ ಬಾಲಕೃಷ್ಣ, ಕೆಎಂ ಶಿವಲಿಂಗೇಗೌಡ ಮತ್ತು ರಾಮಲಿಂಗ ರೆಡ್ಡಿ. ಅಲ್ಪಸಂಖ್ಯಾತರ ಸಚಿವರ ಪಟ್ಟಿ ಈ ರೀತಿ ಇದೆ: ಯುಟಿ ಖಾದರ್, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಕೆಜೆ ಜಾರ್ಜ್. ಪ್ರಸ್ತುತ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಒಟ್ಟು 34 ಸಚಿವರ ಸ್ಥಾನಗಳಿದೆ. ಅದರಲ್ಲಿ ದಲಿತರು 10, ಲಿಂಗಾಯತರು 7, ಹಿಂದುಳಿದ ವರ್ಗಗಳು 6, ಒಕ್ಕಲಿಗರು 6, ಅಲ್ಪಸಂಖ್ಯಾತರು 4. ಈ ರೀತಿ 33 ಸ್ಥಾನಗಳನ್ನ ತುಂಬಲಾಗಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಸಚಿವ ಸಂಪುಟವು ಆಡಳಿತಕ್ಕಿಂತಲೂ ಹೆಚ್ಚು ಒಂದು ರಾಜಕೀಯ ಸಂದೇಶವಾಗಿದೆ. ಸಾಮಾಜಿಕ ಸಮತೋಲನ, ಪ್ರಾದೇಶಿಕ ಸಮತೋಲನ ಮತ್ತು ಮುಂದಿನ ಚುನಾವಣೆಯ ತಂತ್ರ ಈ ಮೂರನ್ನು ಗಮನದಲ್ಲಿಟ್ಟುಕೊಂಡು ಸಚಿವ ಸಂಪುಟ ರಚನೆಯಾಗಿದೆ ಎನ್ನುವ ಅಭಿಪ್ರಾಯಗಳು ಕೇಳಿಬರ್ತಿವೆ. ಮುಂದಿನ ದಿನಗಳಲ್ಲಿ ಈ ಪ್ರತಿನಿಧಿತ್ವ ಆಡಳಿತ ಮತ್ತು ರಾಜಕೀಯದಲ್ಲಿ ಹೇಗೆ ಪರಿಣಾಮ ಬೀರ್ತದೆ ಎಂಬುದನ್ನ ಕಾದು ನೋಡಬೇಕು. ಈ ರೀತಿಯ ಕರ್ನಾಟಕದ ರಾಜಕೀಯ ವಿಷಯಗಳ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ತರ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.